ಬಂಧುಗಳೇ ನಮಸ್ಕಾರ, ನಾನು ವೀರನಗೌಡ. ಸ್ನೇಹಿತರೆ, ಧರ್ಮಸ್ಥಳ ಸಾಲು ಸಾಲು ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಮಾಧ್ಯಮಗಳ ಪ್ರಕಾರ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತಂಡ, ಧರ್ಮಸ್ಥಳ SIT ತಂಡ ಇಂದು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಅದು ಅಂತಿಮ ವರದಿ ಎಂದು ಎಲ್ಲ ಕಡೆಗಳಲ್ಲೂ ಕೂಡ ಬರ್ತಾ ಇದೆ. ಆದರೆ ನನಗೆ ಅನ್ನಿಸುವಂತಹ ಮಟ್ಟಿಗೆ ಇದು ಅಂತಿಮ ವರದಿ ಅಲ್ಲ, ಅಥವಾ ಸೌಜನ್ಯ ಹೋರಾಟಗಾರರ ಮಟ್ಟಿಗೆ ಇದು ಅಂತಿಮ ವರದಿ ಅಲ್ಲ. ಅಂದ್ರೆ ಅಂತಿಮ ವರದಿ ಅಂತಂದ್ರೆ ಇದು ಒಂದು ಭಾಗದ ಅಂತಿಮ ವರದಿ ಅಷ್ಟೇ, ಆದರೆ ಪೂರ ಅಂತಿಮ ವರದಿ ಅಲ್ಲ. ಯಾಕೆ ಅಂತಂದ್ರೆ ಈಗ ಮುಂಚೆ ಪ್ರಾಥಮಿಕ ತನಿಖೆಯಲ್ಲಿ ಏನು ಅವರು 3923 ಪುಟಗಳನ್ನು ಏನು ಕೊಟ್ಟಿದ್ರು ಅಷ್ಟಕ್ಕೆ ಸುಮ್ಮನಾಗಿ ಬಿಟ್ರು. ಆದರೆ ಹೋರಾಟಗಾರರ ನಿರಂತರ ಹೋರಾಟ, ಎಂಥ ಪ್ರಬಲ ಶಕ್ತಿ ಬಂದರೂ ಕೂಡ ಅದರ ವಿರುದ್ಧ ನ್ಯಾಯ ಧರ್ಮದ ಹೋರಾಟದ ಪ್ರತೀಕವಾಗಿ ಅಥವಾ ಪ್ರತಿಫಲವಾಗಿ ಮತ್ತೆ SIT ತನಿಖೆಯನ್ನ ಶುರು ಮಾಡುತ್ತೆ. ಈಗ ಮತ್ತೆ 3082 ಪುಟಗಳನ್ನ, ಅಂದರೆ 3082 ಪುಟಗಳು, ಒಟ್ಟಾರೆಯಾಗಿ 7005 ಪುಟಗಳನ್ನ ಇವತ್ತು SIT ತನಿಖಾ ವರದಿಯನ್ನ ಕೊಟ್ಟಿದೆ. ಹಾಗಾಗಿ ಅಂದ್ರೆ ಒಂದು ಬುರುಡೆಯಿಂದ ಏನು 1510 ಅನುಮಾನಾಸ್ಪದ ಸಾವು ಪ್ರಕರಣಗಳು ಪ್ಲಸ್ 10 ಪ್ರಕರಣಗಳು, ಒಟ್ಟಾರೆಯಾಗಿ 1520 ಪ್ರಕರಣಗಳನ್ನ ಬಯಲಿಗೆಳೆಯಿತು. ಒಂದು ಬುರುಡೆಯಿಂದ 1520 ಪ್ರಕರಣಗಳು ಬಯಲಿಗೆ ಬಂದವು ಎನ್ನುವಂಥದ್ದು. ಮತ್ತು ಇವರು ಹೋರಾಟಗಾರರು ತಪ್ಪು ಮಾಡೇ ಇಲ್ಲ ಅನ್ನುವಂಥದ್ದಕ್ಕೆ ಇನ್ನೊಂದು ಪ್ರಮುಖ ಸಾಕ್ಷಿ ಏನಂತಂದ್ರೆ, ಬರೀ ಒಂದೇ ಒಂದು ಬುರುಡೆ ಇದ್ದು ಅದಕ್ಕೆ ಯಾವ ಬುರುಡೆಯೂ ಕೂಡ ಸಿಕ್ಕಿಲ್ಲ ಅನ್ನುವಂಥದ್ದು ಏನು ಇಲ್ಲಿ ಆಗಿಲ್ಲ. ಯಾಕೆ ಅಂತಂದ್ರೆ ಚಿನ್ನಯ್ಯ ಅಗದೆ ಇರುವಂತಹ ಸ್ಥಳಗಳಲ್ಲಿ 3 ಮತ್ತು ಏನು ಬಂಗ್ಲೆಗುಡ್ಡೆಯಲ್ಲಿ 7 ಬುರುಡೆಗಳು ಸಮೇತ ಸಾವಿರಾರು ಮೂಳೆಗಳು ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಮತ್ತು ಅದಲ್ಲದೇನೆ BLR ಪೋಸ್ಟ್, ಬೆಂಗಳೂರು ಪೋಸ್ಟ್ ಏನು ವರದಿಯನ್ನ ಮಾಡಿದೆ ಅದರಲ್ಲಿ 1510 ಪ್ರಕರಣಗಳು ಮತ್ತು ಏನು ಬಂಗ್ಲೆಗುಡ್ಡೆಯಲ್ಲಿ ಏನು ಸಾವಿರಾರು ಮೂಳೆಗಳು ಸಿಕ್ಕಿವೆ ಅವುಗಳು ಹಿಂಸೆಯಿಂದ ಕೂಡಿವೆ ಎನ್ನುವಂತಹದ್ದು ಕೂಡ FSL ವರದಿಯಲ್ಲಿ ಬಂದಿರತಕ್ಕಂಥದ್ದು. ಹಾಗಾದ್ರೆ ಆ ಹಿಂಸೆಯಿಂದ ಕೂಡಿರ್ತಕ್ಕಂಥದ್ದಕ್ಕೆ, ಹಿಂಸೆಯಿಂದ ಅಂದ್ರೆ ಆ ಕೊಲೆಗಳನ್ನ ಯಾರು ಮಾಡಿದ್ರು ಅನ್ನುವಂಥದ್ದು ಸಿಗಲೇಬೇಕಾಗುತ್ತೆ. ಅದಲ್ಲದೆ ಆಸಿಡ್ ಪ್ರಕರಣ ದಾಳಿಯನ್ನಾಗಿರಬಹುದು, ಅಥವಾ ಲಾಡ್ಜ್ನಲ್ಲಿ ಅವರು ಏನು ಕೊಲೆಯನ್ನ ಮಾಡಿದ್ದಾಗಿರ್ಬೋದು, ಅಥವಾ ಚಿಕ್ಕ ಹುಡಿಯ 10-12 ವರ್ಷದ ಬಾಲಕಿಯ ಕೊಲೆ ಮಾಡಿದ್ದಾಗಿರ್ಬೋದು, ಇನ್ನು ಹಲವಾರು ಪ್ರಕರಣಗಳನ್ನ ಏನು SIT ತನಿಖೆ ಮಾಡ್ತಾ ಇದೆ ಅವುಗಳನ್ನ ಕೊಂದವರು ಯಾರು ಎನ್ನುವಂಥದ್ದು ಬಯಲಿಗೆ ಬರಲೇಬೇಕಾಗಿದೆ. ಇದು ಒಂದು ಹಂತದ ವರದಿಯನ್ನ ಕೊಟ್ಟಿದೆ. ಈ ವರದಿಯ ಆಧಾರದ ಮೇಲೆ SIT ಮುಂದಿನ ತನಿಖೆಗೆ ನಮಗೆ ಕೊಡಬೇಕು, ಮುಂದಿನ ತನಿಖೆ ಮಾಡಲಿಕ್ಕೆ ನೀವು ಬಿಡಬೇಕು ಅನ್ನುವಂತಹ ಮಾಹಿತಿಯನ್ನ ಕೋರ್ಟ್ ಮುಖಾಂತರ ಕೇಳುವಂತಹ ಸಾಧ್ಯತೆ ಇದೆ. ಇದು ಇಲ್ಲಿಗೆ ನಿಲ್ಲುವುದಿಲ್ಲ ಎನ್ನುವಂತಹದ್ದು ನಮ್ಮ ವಾದವೂ ಆಗಿದೆ, ಮತ್ತು ಅದೇ ನಿಜ ಮತ್ತು ಅದೇ ಸತ್ಯವೂ ಕೂಡ ಆಗಿರುತ್ತೆ ಎನ್ನುವಂತಹ ಮಾತುಗಳನ್ನ ನಾವು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಯಾಕೆಂದ್ರೆ 1510 ಪ್ಲಸ್ 10 1520 ಸಂಶಯಾಸ್ಪದ ಪ್ರಕರಣಗಳನ್ನ ಇಷ್ಟು ವೇಗವಾಗಿ ಅವರು ಕಂಡುಹಿಡಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಏನು ಅಂತಂದ್ರೆ, ಗ್ರಾಮ ಪಂಚಾಯಿತಿ ದಾಖಲೆಗಳಿಗೂ ಮತ್ತು ಪೊಲೀಸ್ ಠಾಣೆ ದಾಖಲೆಗಳಿಗೂ ಮತ್ತು NCRB ಏನು ಬ್ಯೂರೋ ಇದೆ ಅದರ ದಾಖಲೆಗಳಿಗೂ ಮತ್ತು ಮಾಹಿತಿ ಕೇಂದ್ರ ಕಚೇರಿ ಏನಿದೆ ಆ ಕಚೇರಿಯ ದಾಖಲೆಗಳಿಗೂ ಒಂದಕ್ಕೊಂದು ತಾಳೆ ಹೊಂದುತ್ತಾ ಇಲ್ಲ ಎನ್ನುವಂಥದ್ದು ಇದು SIT ವರದಿಯಲ್ಲಿ ನೀಡಿರ್ತಕ್ಕಂಥದ್ದು, ಮತ್ತು BLR ಪೋಸ್ಟ್ ಬಹಿರಂಗವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದರೆಲ್ಲದರ ತನಿಖೆ ಹಿಂದೆಯಲ್ಲಿ ಒಂದು ನಿಗೂಢ ಸತ್ಯ ಅಡಗಿದೆ. ನಿಜವಾಗ್ಲೂ ಕೂಡ ಈ ಒಂದು ವರದಿಯನ್ನ ಕೊಟ್ಟಿದ್ದಕ್ಕೆ SIT ಅವರಿಗೆ ಒಂದು ಸಾಮಾಜಿಕ ಹೋರಾಟಗಾರರು ಇವತ್ತು ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ನಾವು ಕೂಡ ಎಲ್ಲರೂ ತಿಳಿಸ್ತಾ ಇದ್ದೀವಿ, SITಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಇದರ ನಂತರವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದರ ತನಿಖೆ ಆಗಬೇಕು ಎನ್ನುವಂತಹದ್ದು. ಮೊದಲು ಪ್ರಾಥಮಿಕ ತನಿಖೆ ಕೊಟ್ಟರು, ಸುಮ್ಮನಾಗ್ಬಿಟ್ರು, ವರದಿಯನ್ನೇ ತನಿಖೆನೇ ಮಾಡಲಿಲ್ಲ. ಆ ಬುರುಡೆ ಎಲ್ಲಿಂದ ಬಂದದ್ದು, ಏನು ಅಲ್ಲಿ ಸಿಕ್ಕಿರ್ತಕ್ಕಂತಹ ಮೂಳೆಗಳು ಯಾರದ್ದು, ಅವು ಹಿಂಸೆಯಿಂದ ಕೂಡಿದೋ ಇಲ್ಲೋ ಏನನ್ನು ತನಿಖೆ ಮಾಡಿರಲಿಲ್ಲ. ಅದಾದ ನಂತರ ಮತ್ತೆ ತನಿಖೆಯನ್ನು ಮಾಡಿ ಮತ್ತೆ 3082 ಪುಟಗಳನ್ನು ಕೊಟ್ಟಿದ್ದಾರೆ. ಈಗಲೂ ಕೂಡ ಇನ್ನೂ ಹೆಚ್ಚಿನದಾಗಿ ತನಿಖೆ ಆಗಬೇಕು. ಹೆಚ್ಚಿಂದು ಅಂತ ಏನಿಲ್ಲ, ಅದರ ತನಿಖೆಯನ್ನ ಅವರು ಮಾಡಬೇಕಾಗಿರುತ್ತೆ. ಹಾಗಾಗಿ
ಇನ್ನೊಂದಿಷ್ಟು ಪ್ರಕರಣಗಳಲ್ಲಿ ಏನು ಆ ಅನುಮಾನಾಸ್ಪದ ಸಾವುಗಳೇನಿದ್ದಾವೆ, ಆ ಕೊಲೆಯೋ ಅಥವಾ ಏನಿದ್ದವೋ ಅವು ಹಿಂಸೆಯಿಂದ ಕೂಡಿರುವಂತಹ ಮೂಳೆಗಳು ಏನು FSL ರಿಪೋರ್ಟ್ ಬಂದಿದೆ, ಅವುಗಳನ್ನು ಕೊಂದವರು ಯಾರು ಅನ್ನುವಂತಹದ್ದು ಬಹಿರಂಗ ಆಗಬೇಕಾಗಿದೆ. 10-15 ವರ್ಷದ ಹುಡುಗಿಯ ಪ್ರಕರಣ, ID ಕಾರ್ಡ್ ಇತ್ತು, ಡ್ರೆಸ್ ಇತ್ತು, ಎಲ್ಲ ಇತ್ತು, ಆದರೂ ಕೂಡ ಅವತ್ತಿಂದ ಅವತ್ತೇ ದಫನ್ ಮಾಡ್ತಾರೆ. ಇನ್ನೊಂದಿಷ್ಟು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ದಾಗಿರ್ಬೋದು. ಅಲ್ಲಿಯ ಅನುಮಾನಾಸ್ಪದವಾಗಿ ಕೊಲೆಗಳು ಏನು 4 ಕೊಲೆಗಳನ್ನು ಇವರು ತನಿಖೆಯನ್ನು ಏನು ಮಾಡ್ತಾ ಇದ್ದಾರೆ, ಆ ಕೊಲೆಗಳನ್ನು ಕೂಡ ಅವರ ಯಾರು ಕೊಲೆ ಮಾಡಿದ್ರು ಎನ್ನುವಂಥದ್ದನ್ನು ಕಂಡು ಹಿಡಿಲೇಬೇಕಾಗಿದೆ, ಅವರನ್ನು ಅರೆಸ್ಟ್ ಮಾಡಲೇಬೇಕಾಗಿದೆ. ಹಾಗಾಗಿ ಇದು ಅಂತಿಮ ವರದಿಯಲ್ಲ ಎನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಕೂಡ ಆಗಿದೆ. ಇದನ್ನು ಮುಂದಿನ ಬೆಳವಣಿಗೆ ಏನೆಲ್ಲ ಆಗುತ್ತೆ ವೀಕ್ಷಕರೇ ಕಾದು ನೋಡೋಣ. ಇದನ್ನು ನಾವು SIT ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಯಾಕಂದರೆ ಒಂದು ವರದಿಯನ್ನು ತಾವು ಕೊಟ್ಟಿದ್ದೀರಿ, ಇದು ಪ್ರಾಥಮಿಕ ತನಿಖೆಗೆ ನಿಂತು ಹೋಗ್ತಾ ಇತ್ತು. ಅದಲ್ಲದೆ ಮತ್ತೆ ಈಗಿನ ಹೊಸ ತನಿಖೆಯನ್ನು ಮಾಡಿದ್ದೀರಿ. ಹೊಸ ತನಿಖೆ ಮಾಡಿದರ ಫಲವಾಗಿ 1510 ಸಾವು ಪ್ರಕರಣಗಳು, ಅನುಮಾನಾಸ್ಪದ ಸಾವು ಪ್ರಕರಣಗಳು ಹೊರಗಡೆ ಬಂದು ಇನ್ನು 10 ಪ್ರಕರಣಗಳೇನಿದ್ದಾವೆ ಅವು ಹಿಂಸೆಯಿಂದ ಕೂಡಿದ್ದಾವೆ ಎನ್ನುವಂಥದ್ದನ್ನು ಕೂಡ ಹೊರಗಡೆ ತಂದ್ರಿ. ಹಾಗಾಗಿ ನಾವು SIT ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಮತ್ತು ಪ್ರಣವ್ ಮೊಹಾಂತಿ ಅವರು ಈ ಒಂದು ವರದಿಯ ಹಿನ್ನೆಲೆಯಲ್ಲಿ ಇದಕ್ಕೆ ನಮಗೆ ಮುಂದೆ ಇದನ್ನು ಕಂಡುಹಿಡಲಿಕ್ಕೆ ತನಿಖೆಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥದ್ದನ್ನು ಕೇಳ್ತಾರೆ ಎನ್ನುವಂತಹದ್ದು 100ಕ್ಕೆ 100 ಸತ್ಯ. ಬಂಧುಗಳೇ, ಅದು ಮುಂದೆ ಏನಾಗುತ್ತೆ ನಾವು ಕಾದು ನೋಡೋಣ. ನಮ್ಮ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಮತ್ತು ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಹಂಚಿಕೊಳ್ಳಿ ಮತ್ತು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.